ನನ್ನ ಹೆಸರು ನೇತ್ರಾವತಿ ಅಂತ ವಿಜಯಪುರದಿಂದ ಮಾತಾಡ್ತಾ ಇರೋದು. ಇವತ್ತು ನಾವಿರುವುದು ಜಯಪ್ರಕಾಶ್ ನಾಗ್ದೇಳಿ ಯೂಟ್ಯೂಬ್ ಚಾನೆಲ್ ನಲ್ಲಿ. ಈಗ ವಿಷಯಗಳ ಬಗ್ಗೆ ಕುರಿತು ಚರ್ಚೆ ಇರುತ್ತದೆ ಈ ವಾರ. ಮತ್ತೆ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ತಮ್ಮದೇ ಆದಂತ ಶೈಲಿಯಲ್ಲಿ ಹೇಗೆ ಮಾತಾಡ್ತಾರ, ಯಾವ ತರ ತಮ್ಮ ವಿಚಾರಗಳನ್ನು ಮಂಡನೆ ಮಾಡ್ತಾರ ಅಂತ ನೋಡೋಣ ಸ್ನೇಹಿತರೆ. ಇವತ್ತಿನ ಮೊದಲನೇ ವಿಷಯ ಆಕರ್ಷಕ ವ್ಯಕ್ತಿತ್ವ ಎಂದರೇನು ಅಂತೇಳಿ. ಆಕರ್ಷಕ ಅಂದ್ರ ಮನುಷ್ಯನು ಆಗಿರಬಹುದು, ಪ್ರಾಣಿಗಳೇ ಆಗಿರಬಹುದು, ಅಥವಾ ನಿಸರ್ಗದಲ್ಲಿರುವಂತ ಯಾವುದೇ ವಸ್ತುಗಳಾಗಿರಬಹುದು. ಮನುಷ್ಯನನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು, ಅಥವಾ ಈ ಪ್ರಾಣಿ ಹೂಗಳು ಯಾವುದೇ ನಿಸರ್ಗದಲ್ಲಿ ಇರುವಂತದ್ದು ಸಿಗುವಂತದ್ದು ಯಾವುದೇ ವಸ್ತು ಇರಬಹುದು, ಅದು ನೋಡ್ತಾನೆ ಇರಬೇಕು ಅಂತ ಅನಿಸ್ತದಲ್ಲ. ಆ ತರ ಆಕರ್ಷಣೆ ವ್ಯಕ್ತಿತ್ವ ಅಂದ್ರೆ ಆಕರ್ಷಣೆ ವ್ಯಕ್ತಿತ್ವದ ಎಂದರೇನು, ಈ ವಿಷಯದ ಬಗ್ಗೆ ಕಟ್ಟೆ ಸ್ವಾಮಿ ಸರ್ ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಯಪ್ರಕಾಶ್ ನಾಗತಳ್ಳಿ ಅವರ ಯೂಟ್ಯೂಬ್ ಅಲ್ಲಿ ನಾವು ಇದ್ದೀವಿ. ಈ ದಿನ ನಮ್ಮ ಎಲ್ಲಾ ಸ್ನೇಹಿತರು ಈ ಆಕರ್ಷಕ ವ್ಯಕ್ತಿತ್ವ ಎಂದರೆ ಎನ್ನುವುದ್ರ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಪ್ರಥಮವಾಗಿ ನಮ್ಮ ಜಯಪ್ರಕಾಶ್ ನಾಗತಳ್ಳಿ ಅವರ ಅಭಿಪ್ರಾಯವನ್ನು ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅನಂತ ಕೃಷ್ಣ ಮೋಹನ್ ಅವರೇ ನಮಸ್ಕಾರ. ಆಕರ್ಷಕವಾಗಿದ್ದು ಆ ಪದನೇ ಚೆನ್ನಾಗಿದೆ, ಅಟ್ರಾಕ್ಟಿವ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ವ್ಯಕ್ತಿತ್ವ ಅಂದಾಗ ನಾನು 6 ಅಂಶಗಳ ಬಗ್ಗೆ ಮಾತಾಡ್ತಾ ಇರ್ತೇನೆ. ಈಗ ಫಿಸಿಕಲ್, ದೈಹಿಕ, ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗ್ಬಿಡುತ್ತೆ. ನಾವ್ ಹೆಂಗ್ ಕಾಣ್ತೀವಿ, ನಮ್ಮ ಹೇರ್ ಸ್ಟೈಲ್ ಹೆಂಗಿದೆ, ನಮ್ಮ ಡ್ರೆಸ್ ಹೆಂಗಿದೆ, ಏನು ವೇಷಭೂಷಣಗಳು ಅಂದ್ರೆ ಎಕ್ಸ್ಟ್ರಾ ಏನೇನು, ನಾನು ಕನ್ನಡಕ ಹಾಕೊಂಡಿದ್ದೀನಿ, ವಾಚ್ ಹಾಕೊಂಡಿದ್ದೀನಿ, ಈ ತರದ್ದು. ಮಹಿಳೆಯರಿಗೂ ಬೇರೆ ಬೇರೆ ಆಭರಣಗಳನ್ನೆಲ್ಲ ಧರಿಸ್ತಾರೆ. ಅದು ಫಿಸಿಕಲಿ ಅಟ್ರಾಕ್ಷನ್ ಆಗ್ತದೆ, ಕರೆಕ್ಟ್. ಹಾಗೆ ಮಾನಸಿಕವಾದದ್ದು ಅಂದಾಗ ಚಿಂತನ ಮಂಥನ ಮಾಡೋ ಟೈಮಲ್ಲಿ ನಾವು ಹೇಗೆ ಬುದ್ಧಿವಂತಿಕೆಯನ್ನು ಬಳಸ್ತೇವೆ ಅನ್ನೋದ್ರ ಮೇಲೆ ಅದು ಆಕರ್ಷಕ ಆಗ್ತದೆ. ಇನ್ನು ಬೌದ್ಧಿಕ ಅಂದಾಗ ನೆಕ್ಸ್ಟ್ ಲೆವೆಲ್ಲು. ಇನ್ನು ಇವರು ತುಂಬಾ ಚೆನ್ನಾಗಿ ಚರ್ಚೆ ಮಾಡ್ತಾರೆ, ಸಂವಾದ ಮಾಡ್ತಾರೆ, ಡಿಸಿಷನ್ ಮೇಕಿಂಗ್ ತಗೋತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತಾರೆ ಎಂದಾಗ ಅಲ್ಲಿ ಏನಪ್ಪಾ ಅಂತೀವಿ. ಆಮೇಲೆ ಯಾವುದೋ ಸಂದರ್ಭ ನೋಡ್ತೀವಿ, ಕೆಲವ್ರನ್ನ ನೋಡ್ತೇವೆ ತಾಯಿಗೋಸ್ಕರ, ತಮ್ಮನಿಗೋಸ್ಕರ ತಮ್ಮ ಬದುಕಿನಲ್ಲಿ ಸಮಯವನ್ನ, ಹಣವನ್ನ ಮೀಸಲಿಟ್ಟು ಸೇವೆ ಮಾಡುವಂಥವ್ರನ್ನ ನೋಡ್ತೇವೆ. ಆಗ ಅವರ ವ್ಯಕ್ತಿತ್ವದಲ್ಲಿ ಏನೋ ಒಂದು ರೀತಿ ನಮಗೆ ಇವ್ರದೊಂಥರ ಆಕರ್ಷಕವಾಗಿದೆಯಲ್ಲ, ಇವರು ವಿಭಿನ್ನವಾಗಿದೆಯಲ್ಲ ಅಂತ ಭಾವನೆ ಬರ್ತದೆ. ಇನ್ನು ಸಮಾಜಮುಖಿಯಾಗಿರೋದು, ಪ್ರಪಂಚದಲ್ಲಿರೋರೆಲ್ಲ ನಮ್ಮವರೇ ಅಂತ ಭಾವಿಸುವಂಥ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಅವರ ಆಧ್ಯಾತ್ಮಿಕ ಒಂದು ಚಿಂತನೆ ಹೊರಗೆ ಬರ್ತದೆ. ಇನ್ನು ಹಾಗೇನೆ ಹಣ ಚೆನ್ನಾಗಿ ಮಾಡ್ಬಿಟ್ರೆ ಏನೋವ ಅವನು ಇದಕ್ಕಿದಂಗೆ ದೊಡ್ಡ ಬಂಗ್ಲೆ ಕಟ್ಬಿಟ್ಟ, ಇಂಪೋರ್ಟೆಡ್ ಕಾರ್ ತಗೊಂಡ್ಬಿಟ್ಟ ಅಂತೀವಿ. ಎಲ್ಲವೂ ಅಟ್ರಾಕ್ಷನ್ನೇ, ಕರೆಕ್ಟ್. ಸೊ ಒಂದು ಕ್ಲಾರಿಟಿ ಕೊಡೋದಕ್ಕೆ ವ್ಯಕ್ತಿತ್ವ ಅಂದ್ರೆ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ಆರ್ಥಿಕ ವಿಚಾರಗಳು ಅಂತ ಹೇಳ್ತೇವೆ. ಆದರೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂದ್ರೆ ಅವರು ನೋಡ್ತಿದ್ದಂಗೆನೆ ಏನೋ ಒಂಥರ ನೋಡಬೇಕು ಅನ್ನುವಂಥದ್ದು. ಅಟ್ರಾಕ್ಟಿವ್ ಅಂತ ಇದ್ದಂಗೆನೆ ಏನೋ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರಲ್ಲ, ನಾನು ಯಾಕಿಲ್ಲ, ನಾನು ಸರಿಯಾಗಿ ಮಾಡ್ಕೋಬೇಕಾಗ್ತದೆ. ಸೊ ಈ 6 ಅಂಶಗಳು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಹೊರನೋಟಕ್ಕೆ ಕಾಣುವಂಥದ್ದು ಈ ಶಾರೀರಿಕ, ದೈಹಿಕ ವ್ಯಕ್ತಿತ್ವ. ಹಾಗಾಗಿ ದೇಹನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಉಡುಪು, ಬಟ್ಟೆ ಒಂದು ರೀತಿ ಸಿಂಪಲ್ ಆಗಿದ್ರು ನೋಡೋಕೆ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತೀನಿ. ನೋಡೋಣ ಅನಂತ ಕೃಷ್ಣ ಮೋಹನ್ ಬೇರೆಯವರೆಲ್ಲ ಹೇಗೆ ಮಾತಾಡ್ತಾರೆ ನೋಡೋಣ. ನೀವು ಕೂಡ ಅಟ್ರಾಕ್ಟಿವ್ ಪರ್ಸನಾಲಿಟಿ ಉಳ್ಳವರಾಗಿ ಅದು ಒಂದು ರೀತಿ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ನೀವು ಆಗ್ತೀರಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಅನಂತ ಕೃಷ್ಣ ಮೋಹನ್. ನಮಸ್ಕಾರ ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ನೀವು 6 ಅಂಶಗಳಿಂದ ಕೂಡಿರುವ ಪರ್ಸನಾಲಿಟಿ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಆಧ್ಯಾತ್ಮಿಕವಾಗಿರ್ಬಹುದು, ಭೌತಿಕವಾಗಿರ್ಬಹುದು, ಇದರಲ್ಲಿ ಪರ್ಸನಾಲಿಟಿನಲ್ಲಿ ಇದಾನೆ ಅನ್ನೋದನ್ನ ನಾವು ಹೆಂಗ್ ಐಡೆಂಟಿಫೈ ಮಾಡಕ್ ಆಗಲ್ವೋ. ಇನ್ನ ಮುಂದುವರಿಸುತ್ತಾ ಬಹಳಷ್ಟು ವಿಷಯಗಳು ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ತದನಂತರ ನಮ್ಮ ಆತ್ಮೀಯ ಸ್ನೇಹಿತರು ಆದ ನಮ್ಮ ಕಟ್ಟೆ ಅವರು ಇದರ ಬಗ್ಗೆ ಪ್ರಸ್ತಾವ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಎಲ್ರಿಗೂ ನಮಸ್ಕಾರ. ಆಕರ್ಷಕ ವ್ಯಕ್ತಿತ್ವ ಎಂದರೇನು ಉತ್ತಮವಾದ ಟಾಪಿಕ್ ಇವತ್ತಿನ ಲೈವ್ ಇದರಲ್ಲಿ. ಏನಪ್ಪಾ ಅಂತಂದ್ರೆ, ಆಕರ್ಷಕ ವ್ಯಕ್ತಿತ್ವ ಎಂದ್ರೆ ಅರ್ಥಪೂರ್ಣ ವ್ಯಕ್ತಿತ್ವ ಮತ್ತು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿ ಅಂತ ನಾವು ಕರಿತೀವಿ. ಈಗ ಆಕರ್ಷಕ ವ್ಯಕ್ತಿತ್ವ ಮುಖ್ಯ ಗುಣ ಲಕ್ಷಣಗಳನ್ನು ನಾವು ನೋಡುತ್ತಾ ಹೋದಾದ್ರೆ, ಈಗ ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಅಂದ್ರೆ ಒಂದು ಒಳ್ಳೆಯ ನಂಬಿಕೆ,
ಒಂದು ಶಿಸ್ತುಬದ್ಧ ಒಂದು ಮಾತನಾಡುವ ಸಂವಹನ ಕಲೆ ಆಗಿರ್ಬೋದು, ಒಂದು ಅವನ ದೇಹ ಅಂದ್ರೆ ಶಾರೀರಿಕ ಅವನ ಒಂದು ಆತ ನಿಲುವು ಭಂಗಿ ಆಗಿರ್ಬೋದು, ಟೋಟಲ್ ಆಗಿ ಅಷ್ಟು ತುಂಬಾ ಅಚ್ಚುಕಟ್ಟಾಗಿ ಆತ ಆ ಎಲ್ಲ ಗುಣಗಳನ್ನ ಹೊಂದಿರ್ತಾನೆ. ಹಾಗೆ ಪ್ರಾಮಾಣಿಕತೆಯನ್ನು ಕೂಡ ಹೊಂದಿರ್ತಾನೆ. ಈಗ ಯಾರಿಗಾದ್ರೂ ಇತರರಿಗೆ ಸಹಾಯ ಮಾಡೋದಾಗಿರ್ಬೋದು, ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಕೂಡ್ಲೆ ಏನಾದ್ರೂ ಬೇಕಪ್ಪ ಅಂತಂದ್ರೆ ಇಂಥವ್ರು ಈ ವ್ಯಕ್ತಿ ನಮಗೆ ಸಹಾಯ ಮಾಡ್ತಾನಪ್ಪ, ಹಾಗಾಗಿ ಅಂತ ಗುಣ ಕೂಡ ಆಕರ್ಷಕ ವ್ಯಕ್ತಿ ಬೆಳೆಸ್ಕೊಂಡಿರ್ತಾನೆ. ಹಾಗೆ ಇನ್ನು ಏನಪ್ಪಾ ಅಂತಂದ್ರೆ ಅವನಲ್ಲಿ ಸಹಾನುಭೂತಿ ಮತ್ತು ಸಂತೋಷ ಕೂಡ ಇರ್ತತೆ. ಯಾವಾಗ್ಲೂ ನಗ್ನಗ್ತಾ ಇರ್ತಾನೆ, ಖುಷಿಲಿಂದ ಇರ್ತಾನೆ. ಇನ್ನೊಬ್ರಿಗೆ ಪ್ರೇರಣಾದಾಯಕವಾಗಿ ಅವನು ಆ ವ್ಯಕ್ತಿ ಇರ್ತಾನೆ. ಹಾಗಾಗಿ ಆಕರ್ಷಕ ವ್ಯಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕು. ಈಗ ಉದಾಹರಣೆ, ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸರ್ ಯೂಟ್ಯೂಬ್ ಚಾನಲ್ ಇದೆ. ನಾವು ಪ್ರತಿದಿನ ಅವರು ಒಂದು ಯಾವುದೋ ವಿಡಿಯೋ ಮಾಡಿ ನೋಟಿಫಿಕೇಶನ್ ಅಲ್ಲಿ ಬಂದಾಗ ನಾವು ಅದನ್ನ ನೋಡೋದ್ ತಡ ಅಯ್ಯೋ ಇವ್ರ ಮಾತುಗಳು ಕೇಳಿಸ್ಕೋಬೇಕು, ಇವ್ರದೊಂದು ನೋಡ್ಬೇಕು, ಆ ತರ ನಾವು ಆಕರ್ಷಕ ವ್ಯಕ್ತಿಯನ್ನ ನಾವು ಗುರುತಿಸ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಎಲ್ಲರೂ ನನ್ನ ಹಿಡ್ಕೊಂಡು ನಾವು ಕೂಡ ಆಕರ್ಷಕ ವ್ಯಕ್ತಿ ಆಗ್ಬೇಕಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಜೀವನದಲ್ಲಿ ಆತ್ಮವಿಶ್ವಾಸದ ಜೊತೆಗೆ ನಂಬಿಕೆ, ಮಾತನಾಡುವ ಮತ್ತೆ ನಿಲ್ಲುವ ಭಂಗಿಗಳ ಜೊತೆಗೆ ನಮ್ಮ ಜಯಪ್ರಕಾಶ್ ಸರ್ ಅವರು ಪ್ರತಿನಿತ್ಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೆಂಗ ನೀವು ಅವರು ತೋರಿಸ್ತಿದಾರ ಅನ್ನೋದ್ರ ಬಗ್ಗೆ ಈ ಮಾತಲ್ಲಿ ಹೇಳಿದ್ರಿ. ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ತದನಂತರ ನಮ್ಮ ಯೋಗ ಟೀಚರ್ ನೇತ್ರಾವತಿ ಮೇಡಮ್ ಅವ್ರು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ತೆ ಸರ್, ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಕೊಟ್ಟಂತ ವಿಷಯ ಏನಂದ್ರ ವ್ಯಕ್ತಿತ್ವ, ಆಕರ್ಷಕ ವ್ಯಕ್ತಿತ್ವ ಎಂದರೇನು ಅಂತ ಹೇಳಿ. ಆಕರ್ಷಕ ವ್ಯಕ್ತಿತ್ವ ಅಂದ್ರ ಮನುಷ್ಯಂದು ಯಾವುದೇ ಅಲ್ಲಿ ಒಂದು ಮನುಷ್ಯ ಯಾವ ತರ ಅಂದ್ರೆ ಈಗ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು, ಅಥವಾ ಆ ವ್ಯಕ್ತಿಯ ಜೊತೆ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡ್ಬೇಕು, ಇನ್ನು ಏನನ್ನ ತಿಳ್ಕೋಬೇಕು ಅನ್ನೋದು ಕುತೂಹಲ ಇರ್ತದ. ಮನುಷ್ಯನಿಗೆ ಯಾವುದೇ ರೀತಿಯ ದಣಿವು ಇರುವುದಿಲ್ಲ. ಯಾವ್ದಂದ್ರೆ ದಣಿವು ಆಯಾಸ ಯಾವಾಗ ಬರ್ತದಂದ್ರೆ ಒಂದ್ ಏನೋ ಬೇಜಾರವಾದಂತ ವಿಷಯ ಬಂದಾಕ್ರ. ಆದ್ರೆ ನಮಗ್ ಮನಸ್ಸಿಗೆ ಇಷ್ಟ ಆದಂತ ವ್ಯಕ್ತಿಗಳಾಗಿರಬಹುದು, ಯಾವುದೇ ವಿಷಯಗಳ ಬಗ್ಗೆ ಆಗಿರಬಹುದು, ನಾವು ಬೇಜಾರಾಗುದಿಲ್ಲ, ಅದು ಖುಷಿ ಕೊಡ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತ ವ್ಯಕ್ತಿ ಅಥವಾ ಒಂದು ಯಾವುದೇ ಆಕರ್ಷಕ ಇರಬೇಕಾದ್ರೆ ಒಂದು ಉಡುಗೆ ತೊಡುಗೆ ಆಗಿರಬಹುದು, ಅಥವಾ ಅವರ ನಡತೆ ಆಗಿರಬಹುದು. ಒಬ್ಬ ವ್ಯಕ್ತಿ ಸಿಂಪಲ್ ಇರ್ತಾನೆ, ಆದ್ರೆ ಅವ ಮಾಡುವ ಕಾರ್ಯ ದೊಡ್ಡದಿರ್ತಾವ. ಆ ತರ ವ್ಯಕ್ತಿತ್ವ ಮತ್ತೊಬ್ಬರಿಗೆ ಆಕರ್ಷಕ ಆಗಿರಬಹುದು. ಅಥವಾ ಒಬ್ಬ ವ್ಯಕ್ತಿ ಯಾವುದೇ ಇರ್ಲಿ ಇದ್ದುದ್ರೊಳಗೆ ತುಂಬಾ ಚೆನ್ನಾಗಿರ್ತಾನ, ಶಿಸ್ತುಬದ್ಧವಾಗಿ ನಡತೆ ಇರ್ತದ, ಆ ತರ ವ್ಯಕ್ತಿಯನ್ನು ನೋಡ್ಬಹುದು. ಈ ತರ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು. ನಮಸ್ಕಾರ ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಮನುಷ್ಯನ್ ಮುಂದೆ ನಾವು ಮಾತಾಡ್ಬೇಕಾದ್ರೆ ಅವನಲ್ಲಿ ಇರೋ ಆನಂದ ನೋಡಿ ನಮ್ಗೆ ಸಂತೋಷ ಆಗುತ್ತೆ. ಅಂತ ಪರ್ಸನಾಲಿಟಿ ಇರೋಂತರ ಹತ್ರ ನಾವು ಇನ್ನ ಚೆನ್ನಾಗಿ ಮಾತಾಡ್ಬೋದು ಅನ್ನೋದನ್ನು ಬಹಳ ಬಿಂಬಿಸಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ತದನಂತರ ನಮ್ಮ ಅಣ್ಣನ ಸಮಾನರಾದ ಆನಂದ ಅಣ್ಣನವರು ಮಾತಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀನಿ ಸರ್. ನಮಸ್ತೆ. ಇವತ್ತಿನ ಒಂದು ಟಾಪಿಕ್ ನಮ್ಗೆ ಸರ್ ಕೊಟ್ಟಿದ್ದಾರೆ, ಜಯಪ್ರಕಾಶ್ ಸರ್. ಆಕರ್ಷಕ ವ್ಯಕ್ತಿತ್ವ ಅಂದ್ರೆ ಏನು ಅನ್ನೋದು. ಈಗಿನ ಕಾಲಘಟ್ಟದಲ್ಲಿ ನಾವು ಈಗ ಇದು ಹೊಸದಾಗಿ ಶುರುವಾದಂತ ಆಕರ್ಷಕ ವ್ಯಕ್ತಿಗಳು ಈ ಕಾಲಘಟ್ಟಕ್ಕೆ ನಾವು ನೋಡಿದಾಗ ಮನುಷ್ಯ ನಿಜವಾಗಿಯೂ ಟೆಂಪರರಿ ಆಗಿ ಆಕರ್ಷಕ ವ್ಯಕ್ತಿ ಆಗಿರಬಾರ್ದು. ನೋಡೋದಕ್ಕೆ ಆಕರ್ಷಣೆ ಇರ್ಬೋದು, ಆದ್ರೆ ಅವನ ಹೃದಯಾಂತರಾಳದಲ್ಲಿ ಮತ್ತು ಅವನ ಆಲೋಚನೆಗಳು, ಯೋಚನೆಗಳು, ಅವನ ನಡೆ ನುಡಿ, ಅವನ ಕ್ಯಾರೆಕ್ಟರ್ ಎಲ್ಲನೂ ಆಕರ್ಷಕವಾಗಿದ್ರೆ ಮಾತ್ರನೇ ಆಕರ್ಷಕ ವ್ಯಕ್ತಿ ಅನ್ಬೋದು. ಯಾಕೆಂದ್ರೆ ಅವನು ಎಲ್ಲಾ ವಿಚಾರಗಳನ್ನು ತಿಳಿದುಕೊಂಡಿರಬೇಕು. ಯಾಕೆಂದ್ರೆ ಈ ಜೀವನದಲ್ಲಿ ಬರೀ ಆಕರ್ಷಕವಾಗಿ ಕಾಣ್ತಾ ಜೀವನವನ್ನೇ ಸರಿಯಾಗಿ ನಡೆಸ್ದಿರಾ ಎಲ್ಲರಿಗೂ ತತ್ವ ಬೋಧನೆಗಳನ್ನ ಹೇಳ್ತಾ ಹೋಗೋದು ಆಕರ್ಷಕ ವ್ಯಕ್ತಿತ್ವ ಅಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂದ್ರೆ ಸಿಇಒ ಯಂಗೆಸ್ಟ್ ಸಿಇಒ ಇನ್ ದ ವರ್ಲ್ಡ್ 24ನೇ ವರ್ಷಕ್ಕೆ ಅವನು ಯಂಗೆಸ್ಟ್ ಸಿಇಒ. ಆದ್ರೆ ಅವನ ಸಂಸಾರದಲ್ಲಿ ಕೋಲಾಹಲ. ಹೆಂಗೆ ಅವನು ಸಕ್ಸಸ್ಫುಲ್ ಆಗ್ತಾನೆ, ಆಕರ್ಷಕ ವ್ಯಕ್ತಿ ಆಗ್ತಾನೆ? ಆದ್ರಿಂದ ಯಾವುದೇ ಮಾನದಂಡಗಳು ಆಕರ್ಷಕ ವ್ಯಕ್ತಿಗೆ ಇರೋದಿಲ್ಲ. ನಾವು ಯಾವುದೇ ಒಂದು ಆಕರ್ಷಕ ವ್ಯಕ್ತಿ ಸತ್ತಾಗ ಸ್ಮಶಾನವೂ ರೋಧಿಸಬೇಕು. ಅವನು ಸಮಾಜಮುಖಿಯಾಗಿ ನಡೆದಿರ್ಬೇಕು. ಹಾಗೆಯೇ ಎಲ್ಲ ಅವನ ಪರ್ಸನಲ್ ಯಾವ್ದ್ಯಾವ್ದಿದೆಯೋ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಯಾವುದೇ ಒಂದು ಇದರಲ್ಲೂ ಆ ಹೆಸರು ಚಿರಮಯವಾಗಿ ಉಳಿಬೇಕು. ಆಗ ಆಕರ್ಷಕ ವ್ಯಕ್ತಿಯಾಗಿ ಅವನು ನಮ್ಮ ಸಮಾಜದ ಮುಂದೆ ನಿಲ್ತಾನೆ.
ಅವನ ಉಡುಗೆ ತೊಡುಗೆ ಅಥವಾ ಹಾವ ಭಾವ ಅಥವಾ ಅವನ ಹಣಕಾಸು ಅಥವಾ ಒಂದರಿಂದ ಮಾತ್ರ ಆಕರ್ಷಕ ವ್ಯಕ್ತಿಯಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಗುಣಗಳು ಮಿಳಿತವಾಗಿದ್ದರೆ ಮಾತ್ರ ಅವನೊಬ್ಬ ಆಕರ್ಷಕ ವ್ಯಕ್ತಿಯಾಗಿ ಒಂದೇ ಒಳ್ಳೆಯ ಪರ್ಸನಾಲಿಟಿ ವ್ಯಕ್ತಿಯಾಗಿ ಸಮಾಜದ ಮುಂದೆ ನಿಲ್ತಾನೆ ಅನ್ನೋದು ನನ್ನ ಭಾವನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆನಂದ್ ಅಣ್ಣನವರು ಬಹಳ ಚೆನ್ನಾಗಿ ಹೇಳಿದ್ರಿ. ಯಾವುದೇ ವ್ಯಕ್ತಿ ಸುಮ್ನೆ ತತ್ವಗಳನ್ನು ಹೇಳೋದ್ರಿಂದ ಆಗ್ಲಿ ಅವನು ಬೆಳೆಯೋದಿಲ್ಲ. ಅವನು ಹೃದಯವಂತಿಕೆಯಿಂದ ನಡೆದಾಗ ಮಾತ್ರ ಅವನ ಜೀವನದಲ್ಲಿ ಯಾರಿಗಾದ್ರೂ ಸಹಾಯ ಮಾಡಿದಾಗ ಅವನು 4 ಮಂದಿ, ಅವನು ಸತ್ತಾಗ 4 ಮಂದಿ ಹಿಂದೆ ಬಂದಾಗ ಅವನಲ್ಲಿರೋದು ವ್ಯಕ್ತಿತ್ವ ಕಂಡುತ್ತೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಸರ್. ತದನಂತರ ನಮ್ಮ ಆತ್ಮೀಯ ಸ್ನೇಹಿತರಾದ ರಮೇಶ್ ಅವರು ಈ ವಿಷಯದ ಬಗ್ಗೆ ಮನ್ನಣೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಸರ್. ನಮಸ್ಕಾರ ಸರ್. ಆಕಸ್ಮಿಕ ವ್ಯಕ್ತಿತ್ವ ಎಂದರೇನು? ಆಕಸ್ಮಿಕ ವ್ಯಕ್ತಿತ್ವ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಭೌತಿಕವಾಗಿ, ಮಾನಸಿಕವಾಗಿ, ಫಿಸಿಕಲ್ ಆಗಿ, ಆಧ್ಯಾತ್ಮಿಕವಾಗಿ, ಫೈನಾನ್ಸಿಯಲ್ ಆಗಿ, ಸಾಮಾಜಿಕವಾಗಿ ಈ ಇಷ್ಟು ಅಂಶಗಳು ಒಬ್ಬ ವ್ಯಕ್ತಿಯಲ್ಲಿ ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಆ ವ್ಯಕ್ತಿ ನೋಡಕ್ಕೂ ಆಕರ್ಷಕವಾಗಿರ್ತಾರೆ. ಅವರಲ್ಲಿ ಅವ್ರು ಆಡುವ ಮಾತುಗಳು, ಪ್ರತಿಯೊಂದು ಮಾತುಗಳು ಶುದ್ಧವಾಗಿರ್ತವೆ. ಅವ್ರ ಹತ್ರ ಯಾರೇ ಮಾತಾಡ್ತಾ ಇರುವ ಇನ್ನೂ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅವರಲ್ಲಿ ಇರುವಂತ ಸಾಮಾಜಿಕ ಕಳೆಯಿಂದ ಮಾತಾಡ್ತಾ ಇರೋದ್ರಿಂದ ಅದು ನಮ್ಮ ಹೃದಯಕ್ಕೆ ಸ್ಪರ್ಶವಾಗಿ ಮುಟ್ತಾ ಇರುತ್ತೆ. ಅವ್ರು ಆಡೋ ಮಾತು ಮುಟ್ತಾ ಇರೋದ್ರಿಂದ ನಮ್ಗೆ ಏನ್ ಅನಿಸುತ್ತೆ, ಅವ್ರಲ್ಲಿ ಇರುವಂತ ತಿಳುವಳಿಕೆನ, ಜ್ಞಾನನ ನಾವು ಹೆಚ್ಚು ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಉಕ್ಕಿ ಬರುತ್ತಾ ಇರುತ್ತೆ. ಆಸೆ ಉಕ್ಕಿ ಬಂದಾಗ ಅವರಲ್ಲಿ ನಾವು ಇನ್ನು ತಿಳ್ಕೊಳಕ್ ಹೋಯ್ತಾ ಇರ್ತೀವಿ. ಹೋದಾಗ ನಮ್ಗೆ ಅರ್ಥ ಆಗುತ್ತೆ, ಒಬ್ಬ ಮನುಷ್ಯನ್ಗೆ ಒಂದೇ ರೀತಿ ಅವಲ್ಲಿ ದುಡ್ಡು ಮಾಡೋದ್ರಿಂದಲೂ ಆಕರ್ಷಕ ವ್ಯಕ್ತಿತ್ವ ಬರಲ್ಲ, ಅದು ಜ್ಞಾನ ಗಳಿಸೋದ್ರಿಂದಲೂ ಬರಲ್ಲ. ಅದನ್ನ ನಾವು ಹೇಗೆ ಉಪಯೋಗಿಸ್ಬೇಕು ಅನ್ನೋ ತಿಳುವಳಿಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗುತ್ತೆ ಅನ್ನೋದು ನಮ್ಗೆ ಯಾವಾಗ ರಿಯಲೈಸ್ ಆಗುತ್ತೋ ಆಗ ನಾವು ಪ್ರತಿಯೊಂದಲ್ಲೂ ಅಷ್ಟೇ ನಾವು ಚೆನ್ನಾಗಿ ನಾವು ಒಬ್ಬ ಉಡುಗೆ ತೊಡೋದ್ರಲ್ಲಿ ಇರ್ಬೋದು, ಮಾತಾಡೋದ್ರಲ್ಲಿ ಇರ್ಬೋದು, ಮತ್ತೆ ಹಣಕಾಸಿನ ನಿವಾರಣೆ ಮಾಡೋದ್ರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ನಾವು ಬೆಸ್ಟ್ ಆಗಿರೋದ ಕೊಡಕ್ ಬಯಸ್ತೀವಿ. ಈ ತರ ಯಾವ್ದು ಬೆಸ್ಟ್ ಅನ್ನೋದ ನಾವು ತಿಳ್ಕೊತಾ ಹೋದಾಗೆ ನಮ್ಮ ಲೈಫು ಕೂಡ ಒಂದು ಆಕರ್ಷಕವಾಗಿ ಬೆಳೀತೆ ಅಂತ ಹೇಳಕ್ ಇಷ್ಟ. ಧನ್ಯವಾದಗಳು ಸರ್. ರಮೇಶ್ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಪ್ರತಿಯೊಂದು ವ್ಯಕ್ತಿ ಎಲ್ಲದರಲ್ಲಿ ಪರಿಪೂರ್ಣತೆ ಹೊಂದಿದಾಗ ಮಾತ್ರ ಅವನು ಶ್ರೇಷ್ಠವಾದ ವ್ಯಕ್ತಿ ಆಗ್ತಾನಂತ ನೀವ್ ಹೇಳೋದ್ರಿಂದ ಹೇಳಿ ಬಿಂಬಿಸಿದ್ರಿ. ತುಂಬಾ ಧನ್ಯವಾದಗಳು. ಈಗ ತಾನೇ ನಮ್ಮ ಮಂಜುನಾಥ್, ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ರಾಜಕೀಯ ಯುವ ಪೀಳಿಗೆ ಇವರು ಬಂದಿರ್ತಾರೆ. ಅವರು ಕೂಡ 2 ಮಾತು ಮಾತಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಎಲ್ಲರಿಗೂ ನಮಸ್ತೆ. ಆಕರ್ಷಕ ವ್ಯಕ್ತಿತ್ವ ಎಂದರೇನು ಇವತ್ತಿನ ವಿಚಾರ. ಆಕರ್ಷಕ ವ್ಯಕ್ತಿತ್ವ, ಈಗ ಸರ್ ನಮ್ಗೆ ಬಹಳಷ್ಟು, ನಾನು ಕ್ಲಾಸ್ಗೆ ಹೋದಾಗ ನಮ್ಮನ್ನ ಪ್ರತಿಯೊಂದು ನೋಡಿ ಯಾವ ರೀತಿ ಒಂದು ಹುಡುಗಿಯ ತೊಡುಗೆಗಳಿಂದ ಪ್ರತಿಯೊಂದು ಕೂಡ ನಾವು ಈಗ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಇರೋದ್ರಿಂದ ಈಗ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಜನ ನಮ್ಮನ್ನ ಗಮನಿಸ್ತಾರೆ. ಆದ್ರಿಂದ ನಾವು ಅವ್ರಿಗೆ ಆಕರ್ಷಣೆ ಆಗ್ಬೇಕು ಅಂದ್ರೆ ನಾವು ಫಸ್ಟ್ ನೀಟಾಗಿ ಅವ್ರ ಡ್ರೆಸ್ ಕೋಡ್ ಇರ್ಬೋದು, ಮತ್ತೆ ಒಂದು ಹೇರ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ಕೂಡ ನಾವು ನಿಗಾ ಇಡ್ಬೇಕು ಅಂತ ಹೇಳಿ ನಮ್ಗೆ ಸರ್ ಹೇಳ್ಕೊಟ್ರು. ಅದನ್ನೇ ನಾವು ಕೂಡ ಫಾಲೋ ಮಾಡ್ತಿದೀವಿ. ಹಾಗೆ ಆಕರ್ಷಕ ವ್ಯಕ್ತಿ ಅಂದ್ರೆ ಬಹಳಷ್ಟು ಮಂದಿ ನೋಡಿದೀವಿ. ಈಗ ಒಂದು ಅವ್ರು ಹಾಕೊಳ್ಳುವಂತ ಉಡುಗೆ ತೊಡುಗೆಗಳು ಇರ್ಬೋದು, ಬಡತನ ಅನ್ನೋದು ಪ್ರತಿಯೊಬ್ಬರಿಗೂ ಇರತ್ತೆ. ಬಟ್ ಅದು ಇರೋ ಬಡತನದಲ್ಲೇ ಆದಷ್ಟು ನಾವು ಹೊರಗಡೆ ಪ್ರಪಂಚಕ್ಕೆ ನಮ್ಮ ಬಡತನನ ತೋರ್ಸ್ಕೊಡ್ದು ಇರೋದ್ನಲ್ಲಿ ನಾವು ಬಹಳಷ್ಟು ನೀಟಾಗಿ ಕ್ಲೀನ್ ಆಗಿ ಇರ್ಬೇಕು. ಆಮೇಲೆ ನಾವು ಮಾತಾಡುವಂತ ಮಾತುಗಳು ಅಷ್ಟೇ, ನಾವು ಉಪಯೋಗಿಸುವಂತ ಪದಗಳು ಕೂಡ ನಮ್ಮ ಆಕರ್ಷಣೆಗೆ ಬಹಳ ಸಹಾಯ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಮಾನವನು ಉಡುಪು ತೊಡುಪುಗಳು ಹಾಕೊಂಡು ಅವ್ನ್ ಮನುಷ್ಯನ್ ಕಾಣ್ಬೇಕು. ಅದೇ ರೀತಿ ಯಾವುದೇ ನಮ್ಮಲ್ಲಿ ಬಡತನ ಇದ್ರೂ ಕೂಡ ಅದು ಬಿಂಬಿಸಿದಂತೆ ನಾವು ಅದನ್ನ ಪ್ರತಿಯೊಬ್ಬರಿಗೂ ಒಂದು ರಿಚ್ನೆಸ್ ಕಾಣುವಂತ ಮಾತಾಡೋದ್ರಲ್ಲಿ ಕೂಡ ಒಂದು ಶ್ರೀಮಂತಿಕೆಯಿಂದ ಮಾತಾಡ್ಬೇಕು ಅನ್ನೋದನ್ನ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಎಲ್ಲಾ ಸ್ನೇಹಿತರು ಬಹಳ ಚೆನ್ನಾಗಿ ಹೇಳಿದ್ರು. ವ್ಯಕ್ತಿತ್ವ ಅನ್ನೋದನ್ನ ನಾವು ಪ್ರತಿಯೊಂದರಲ್ಲಿ ನಾವು ವ್ಯಕ್ತಿತ್ವವಾಗಿ ನೋಡ್ಕೋಬೇಕು. ನಾವು ಆಫೀಸ್ಗೆ ಹೋದಾಗ ನಾವು ಅಲ್ಲಿ ವ್ಯಕ್ತಿತ್ವ ಹೆಂಗಿರುತ್ತೆ, ನಾವು ಮನೆಗೆ ಬಂದಾಗ ನಮ್ಮ ವ್ಯಕ್ತಿತ್ವ ಹೆಂಗಿರುತ್ತೆ, ವಿವಿಧ ರೀತಿಯಲ್ಲಿ ನಾವು ಯಾವ್ಯಾವ, ಇವಾಗ ನಾವು ಸ್ಪೋರ್ಟ್ಸ್ ಅಲ್ಲಿ ಕ್ರೀಡೆನಲ್ಲೇ ನಾವು ಆಪೋಸಿಟ್ ಪರ್ಸನ್ ನಾವು ಸಿಟ್ಟಿನಿಂದ ನೋಡುವಂತ ಸಂದರ್ಭಗಳು, ಆವೇಶದಿಂದ ನೋಡ್ಬೇಕಾದ ಆ ಮಕವಾಡ ಇರ್ಬೇಕು. ನಾವು ಯಾವ ರೀತಿ ನಾವು ವರ್ತನೆ ಮಾಡಿ ನಾವು ಅಲ್ಲಿನ ಸಿಚುವೇಶನ್ಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ನಮ್ಮ ವರ್ತನೆ ಆಗ್ಬೋದು, ಇವನ್ನೆಲ್ಲವನ್ನು ಮನಗಂಡಾಗ ನಮ್ಮಲ್ಲಿ ನಿಜವಾದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಅವರು
ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನೇಕ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಅಲ್ಲಿ ನೀಡಿದ್ದಾರೆ. ಅದನ್ನೆಲ್ಲವನ್ನು ನೋಡ್ಬೇಕಾಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.